ಜನವರಿ 22ರಂದು ಹಿಂದೂ ಜನಜಾಗೃತಿ ಸೇವಾದಳ ಸಮಿತಿ ರಾಮತೀರ್ಥ ಶ್ರೀ ರಾಮತೀರ್ಥ ಮಂದಿರ ದೀಪೋತ್ಸವದ ವಿಜೃಂಭಣೆಯಿಂದ ದೀಪೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಲು ನಿರ್ಧಾರ ಮಾಡಲಾಗಿದೆ ಎಂದು ಶ್ರೀ ಅಪ್ಪಾರಾವ್ ದೇವಿ ಮುತ್ಯ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ಜನವರಿ 22ರಂದು ಬೆಳಗ್ಗೆ 6 ಗಂಟೆಗೆ ರಾಮತೀರ್ಥ ಮಂದಿರದಲ್ಲಿ ರಾಮನಿಗೆ ಅಭಿಷೇಕ ನೆರವೇರಿಸಲಾಗುವುದು. ಅಂದು ಮಧ್ಯಾಹ್ನ 1 ಗಂಟೆಗೆ ಅನ್ನಪ್ರಸಾದ ಹಾಗೂ ಸಾಯಂಕಾಲ 5:30 ಗಂಟೆಗೆ ಶ್ರೀಗಳ ಮೆರವಣಿಗೆಯೊಂದು ಬಾಜಾ ಭಜಂತ್ರಿ ಡೊಳ್ಳು ವಾದ್ಯ ಮೇಳಗಳೊಂದಿಗೆ ಶ್ರೀ ರಾಮತೀರ್ಥ ಮಂದಿರಕ್ಕೆ ತಲುಪಿಸಲಾಗುವುದು. ನಂತರ ಪೂಜ್ಯ ಮಠಾಧೀಶರ ಶುಭಾಶೀರ್ವಚನದೊಂದಿಗೆ ಹಾಗೂ ಗಣ್ಯಮಾನ್ಯರು ಆಗಮಿಸಿ ಧಾರ್ಮಿಕ ಸಭೆ ನಡೆಸುತ್ತಾರೆ. ನಂತರ ಪೂಜ್ಯರಿಂದ ದೀಪೋತ್ಸವ ಕಾರ್ಯಕ್ರಮ ಜರುಗುವುದು. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾಡಿನ ಎಲ್ಲ ಕಡೆಯಿಂದ ಭಕ್ತಾದಿಗಳು ಆಗಮಿಸಬೇಕೆಂದು ತಿಳಿಸಿದರು. ಪ್ರಥಮವಾಗಿ ಇಡೀ ಪ್ರಪಂಚದಲ್ಲಿ ಶ್ರೇಷ್ಠ ದೇಶವಾದಂಥ ಭಾರತ ಮಾತೆಗೆ ಅನಂತ ಭಕ್ತಿಯ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಸರಡಿಗೆ ಶಕ್ತಿಪೀಠ ಮಹಾಮಾತೆಯನ್ನು ಕೂಡ ಅನಂತ ರೀತಿಯ ದೀರ್ಘದಂಡ ನಮಸ್ಕಾರ ಸಲ್ಲಿಸಿ, ಇವತ್ತಿನ ದಿವಸ ಕಲಬುರಗಿಯ ಮಹಾನಗರದಲ್ಲಿ ಹಿಂದೂ ಜನಜಾಗೃತಿ ಸೇವಾದಳ ಈ ಒಂದು ಸಂಘ ಸಂಸ್ಥೆಯ ವತಿಯಿಂದ ದಿನಾಂಕ 22/1/2026ರಂದು ಗುರುವಾರ ಸಾಯಂಕಾಲ 6 ಗಂಟೆಗೆ ರಾಮತೀರ್ಥ ಮಂದಿರ ಹತ್ತಿರ ದೀಪೋತ್ಸವ ಆಗಿ, ಪ್ರತಿ ವರ್ಷದ ಪದ್ಧತಿಯಂತೆ ದೀಪೋತ್ಸವ ಇರ್ತದೆ. ಈ ಒಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಅನೇಕರು ಇರ್ತಕ್ಕಂಥ ಮಹಾತ್ಮರ ಒಂದು ಆಶೀರ್ವಾದ ಜೊತೆಗೆ, ಭಗವತಿ ಆಶೀರ್ವಾದ ಜೊತೆಗೆ ಇಂದು ಪತ್ರಿಕಾ ಒಂದು ಹೇಳಿಕೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಪತ್ರಿಕಾ ಹೇಳಿಕೆಯಲ್ಲಿ ನಮ್ಮವರೇ ಆತ್ಮೀಯರಾದಂಥ ಪರಮ ಪೂಜ್ಯರು ಧರ್ಮಾಧಿಕಾರಿಗಳಾದಂಥ ಶರಣಯ್ಯ ಮುತ್ಯ ನೀಲೂರವರಾಗಲಿ, ನಮ್ಮ ದಯಾನಂದ ಪಾಟೀಲ್ ಅವರಾಗಲಿ, ನಮ್ಮ ಸುಭಾಷ್ ಬೀರದವರಾಗಲಿ, ಅದೇ ರೀತಿ ನಾಗಣ್ಣ ಕೊರಳಿಯವರಾಗಲಿ, ಅದೇ ರೀತಿ ನಮ್ಮ ವಿಶೇಷವಾಗಿ ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷರಾದಂಥ ನಮ್ಮ ಶಶಿಕಾಂತ್ ದೀಕ್ಷಿತ ಹಾಗೂ ಉಪಾಧ್ಯಕ್ಷರಾದಂಥ ಪ್ರಭಾಕರ್ ಕಲ್ಶೆಟ್ಟಿ ಹಾಗೂ ನಾಗಣ್ಣ ಕೊರಾಳಿ, ಆ ಒಂದು ರಾಮತೀರ್ಥದ ಹಿರಿಯರಾದಂಥ BS ಪಾಟೀಲ್ ಅವರು, ಇವರೆಲ್ಲರ ಜೊತೆಗೆ ಇರ್ತಕ್ಕಂಥ ಬೆಳೆಯುವ ಪೈರು ಮಡಿಕೆಯಲ್ಲಿ ನೋಡುವಂತೆ ವಯಸ್ಸು ಸಣ್ಣದಾದರೂ ಕೂಡ ಧರ್ಮದ ಅಭಿಮಾನ ಇರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ್ ಮೋಟಿಗೆಯವರಾಗಲಿ, ಇವರ ಜೊತೆಗೆ ಕೈ ಕೂಡಿದರೆ ಕೈಲಾಸ ಆಯಿತು ಅನ್ನುವಂಥ ರೀತಿ ಒಳಗೆ ಪ್ರತಿ ವರ್ಷದ ಪದ್ಧತಿಯನ್ನು ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಮಹಾನಗರ ಅಷ್ಟೇ ಅಲ್ಲ, ಪ್ರತಿ ತಾಲೂಕದಿಂದಾಗಲಿ, ಹಳ್ಳಿಯಿಂದಾಗಲಿ, ಗ್ರಾಮದಿಂದಾಗಲಿ ಎಲ್ಲರೂ ಬಂದು ಈ ದೀಪೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವುದರ ಜೊತೆಗೆ ತಾವೆಲ್ಲ ಭಗವಂತನ ಒಂದು ರಾಮತೀರ್ಥ ಅಥವಾ ಅಯೋಧ್ಯೆ ರಾಮರಾಜ್ಯದ ಭಗವಂತನಾದಂಥ ಬಾಲಲೀಲೆ ಇರ್ತಕ್ಕಂಥ ಅಯೋಧ್ಯೆ ರಾಮನ ಒಂದು ಆಶೀರ್ವಾದ ಕೂಡ ತಾವೆಲ್ಲ ಪಡಿಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳ್ತಾ ಇದ್ದೇವೆ. ನಾವು ಕೂಡ ಆ ಸಮಯಕ್ಕೆ ಸರಿಯಾಗಿ 6 ಗಂಟೆಗೆ ಬರೋದರ ಜೊತೆಗೆ ಅನೇಕ ಶರಣರು, ಶಿವಾಚಾರ್ಯರು, ಸ್ವಾಮಿಗಳು, ಸಂತರು, ಸತ್ಪುರುಷರು ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಯಾವ ಜಾತಿ, ಮತ, ವರ್ಣ, ವರ್ಗ ಇರಲಾರ್ದಂಥ ರೀತಿಯೊಳಗೆ ಸರ್ವ ಸಮಾಜವನ್ನು ಸಾಮೂಹಿಕವಾಗಿ ಈ ಕಾರ್ಯಕ್ರಮ ನಡೆಸಿಕೊಡುವುದರ ಜೊತೆಗೆ ತಾವೆಲ್ಲರೂ ಪುಣ್ಯವಂತರಾಗಿ, ಭಾಗ್ಯವಂತರಾಗಿ, ಆಶೀರ್ವಾದ ಪಡೆಯುವಂತರಾಗಬೇಕಂತ ಈ ಒಂದು ಪತ್ರಿಕೆ ಪ್ರಕಟಣೆ ಮುಖಾಂತರ ನಾವು ಹೇಳ ಬಯಸ್ತಾ ಇದ್ದೇವೆ. ಮೊದಲಲ್ಲಿ ಜಗದಾದಿ ಜಗದ್ಗುರು ಸ್ಮರಿಸಿಕೊಂಡು ಬಂಗಾರ ನೀಲಕಂಠೇಶ್ವರನ ಕರ್ತೃಪುರುಷನ ದೀರ್ಘದಂಡವನ್ನು ಸಲ್ಲಿಸಿ ಚನ್ಮಲ್ಲೇಶ್ವರ ಮಹಾಲಕ್ಷ್ಮಿಯನ್ನು ಮೊದಲಲ್ಲಿ ಸ್ಥಾಪಿಸಿಕೊಂಡು ಇವತ್ತಿನ ದಿವಸ ಎಲ್ಲ ನೆರೆದಂಥ ಪದಾಧಿಕಾರಿಗಳೇ ಮತ್ತು ಪತ್ರಿಕಾ ಮಾಧ್ಯಮದವರೇ, ಇವತ್ತು ಈ ರಾಮತೀರ್ಥದಲ್ಲಿ ನಡೆಯುವಂಥ ಭವ್ಯ ದೀಪೋತ್ಸವ ಕಾರ್ಯಕ್ರಮ ನಿಮಿತ್ತವಾಗಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಅದರ ವಿಶೇಷ ಈ 22/1/2026 ಸಾಯಂಕಾಲ ಈ ಕಾರ್ಯಕ್ರಮ ಇರ್ತದೆ.
ಆ ಕಾರ್ಯಕ್ರಮದಲ್ಲಿ ಹರಗುರು ಚರಮೂರ್ತಿಗಳು ಎಲ್ಲ ಪರಮ ಪೂಜ್ಯರಿರ್ಬೋದು, ಸಾಕಷ್ಟು ದೇಶಭಕ್ತ ಅಭಿಮಾನಿಗಳಿರ್ಬೋದು, ಎಲ್ಲರೂ ಬಂದು ಆ ಕಾರ್ಯಕ್ರಮ ಭಾಗಿಯಾಗ್ತಾರೆ. ಮತ್ತು ವಿಶೇಷವಾಗಿ ನಮ್ಮ ಭಾರತ ದೇಶದ ಒಂದು ಮೊದಲಿನ ನೋಡ್ಕೊಂಡ್ರೆ ಸನಾತನದಿಂದ ಬಂದಂಥ ಒಂದು ಭಾರತ ದೇಶದ, ಅದಕ್ಕಾಗಿ ಅವರಿವರೆನ್ನದೇ ಎಲ್ಲರೂ ಈ ಶ್ರೀ ಬಾಲ ರಾಮನ ಒಂದು ಆಶೀರ್ವಾದ ಕೊಡ್ಲಿಕ್ಕೆ ಬರಬೇಕು. ಅದಕ್ಕೆ ವಿಶೇಷವಾಗಿ ಪತ್ರಿಕೆ ಮಾಧ್ಯಮ ಮಾಡೋದು ಉದ್ದೇಶ ಅಂತಂದರೆ, ಈ ನಮ್ಮ ಭಾರತ ಭಾಳ ಸನಾತನ ಧರ್ಮದಿಂದ ಬಂದಂಥದ್ದು ದೇಶ ಆಗಿರ್ತದೆ. ಅದಕ್ಕೆ ನಾವು ಮುಂದಿನ ದಿನಮಾನದಲ್ಲಿ ಮೊದಲಿದ್ದಂಥ ಭಾರತ ದೇಶ ಹೆಂಗಿತ್ತು ಅದೇ ಥರನೇ ಈ ಮುಂದಿನ ದಿನಮಾನ ನಡಿಬೇಕಾದ್ರೆ ಎಲ್ಲರೂ ಒಗ್ಗಟ್ಟು ಬೇಕು. ಅದಕ್ಕೆ ದೇಶದ ಅಭಿಮಾನ ಸಲುವಾಗಿ ಇಂಥ ಕಾರ್ಯಕ್ರಮ ಮಾಡೋದು ಭಾಳ ಒಂದು ಒಳ್ಳೆಯ ಸಮಯ ಅಂದರೂ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಈ 22ನೇ ತಾರೀಕು ದಿವಸ ಈ ರಾಮ ಮತ್ತು ಬಾಲರಾಮನ ಒಂದು ಆಶೀರ್ವಾದ ಎಲ್ಲರೂ ಪಡಿಬೇಕು. ಅವತ್ತಿನ ಹರಗುರು ಚರಮೂರ್ತಿಗಳು ಸಾಕಷ್ಟು ಪೂಜ್ಯರು ಬರ್ತಿದ್ದಾರೆ. ಅವರ ಒಂದು ಅಮೃತವಾಣಿಯಿಂದ ನಮ್ಮ ಭಾರತ ದೇಶದ ಬುನಾದಿ ಕಟ್ಟೋಣ ನಾವು ನೀವೆಲ್ಲರೂ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸುತ್ತಾ, ಈಗ ತಾನೇ ಹೇಳಿದಾಗೆ ಎಲ್ಲ ಪದಾಧಿಕಾರರು, ನಮ್ಮ ಶಶಿಕಾಂತ್ ದೀಕ್ಷಿತ್ ಇರ್ಬೋದು, ನಮ್ಮ ಪ್ರಭಾಕರ್ ಕಲ್ಯಾಣ್ ಶೆಟ್ಟಿ ಅವರಿರ್ಬೋದು, ನಾಗಣ್ಣನವರಿರ್ಬೋದು, BS ಪಾಟೀಲ್ ಅವರಿರ್ಬೋದು, ಹಿರಿಯ ಮುಖಂಡರು, ದಯಾನಂದ್ ಪಾಟೀಲ್ಜಿ ಅವರೇ, ಸುಭಾಷನ್ ಅವರು, ಬಿರಾದರ್ ಅವರೇ, ಮಲ್ಲಿಕಾರ್ಜುನ್ ಮೋಟಿಗೆ ಅವರೇ, ಇವರೆಲ್ಲರೂ ಪದಾಧಿಕಾರಿಗಳು ಇವೆಲ್ಲ ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರಿಗೂ ಸಹಕಾರ ಬೇಕು. ಅದಕ್ಕೆ ವಿಶೇಷತೆ ಏನಂತಂದ್ರೆ, ನಿಮ್ಮೆಲ್ಲ ಪತ್ರಿಕಾ ಮಾಧ್ಯಮದಲ್ಲಿಲ್ಲ, ಇದು ಭಾಳ 4 ಪಿಲ್ಲರ್ದಲ್ಲಿ ಒಂದು ಪಿಲ್ಲರ್ ಅಂದರೂ ತಪ್ಪಾಗಲಿಕ್ಕಿಲ್ಲ. ನಿಮ್ಮ ಶಕ್ತಿನೇ ನಮ್ಮ ಭಾರತ ದೇಶದ ಒಂದು ಬುನಾದಿ ಅಂದರೂ ತಪ್ಪಾಗಲಿಕ್ಕಿಲ್ಲ. ನೀವು ಸದಾ ದೇಶಕ್ಕಾಗಿ ಸಾಕಷ್ಟು ನಿಮ್ಮ ಶಕ್ತಿ ಮೀರಿ ಸಹಾಯ ಮಾಡಿದ್ದೀರಿ. ಅದರ ಮುಂದಿನ ಈ ಕಾರ್ಯಕ್ರಮಕ್ಕೂ ಎಲ್ಲರೂ ನೀವು ಸಹಾಯ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀವಿ ಅಂತ ಮಾತನ್ನು ಹೇಳಿ ನನ್ನ ಮಾತಿಗೆ ಪೂರ್ಣವಾಗಿ. ಈ ಸುದ್ದಿಗೋಷ್ಠಿಯಲ್ಲಿ ದಯಾನಂದ್ ಪಾಟೀಲ್, ಶ್ರೀ ಶರಣಯ್ಯ ಸ್ವಾಮಿ, ಶಶಿಕಾಂತ್ ದೀಕ್ಷಿತ್, BS ಪಾಟೀಲ್, ಯಶವಂತರಾವ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.